ಈಗಾಗಲೇ ಶರಣ್ ಪ್ರಕಾಶ್ ಪಾಟೀಲ್ ಪ್ರಸ್ತಾಪ ಮಾಡಿದ್ರು. ಯುವ ನಿಧಿ ಕಾರ್ಯಕ್ರಮ ಮಾಡಿರೋದು ಕೂಡ ಉದ್ದೇಶ ಅದು ಡಾಕ್ಟರ್ಗಳು ಬರ್ತಾರೆ, ಇಂಜಿನಿಯರ್ಗಳು ಬರ್ತಾರೆ, ಜನರಲ್ ಗ್ರಾಜ್ಯುಯೇಟ್ಸು ಕೂಡ ಬರ್ತಾರೆ, ಮತ್ತೆ ಡಿಪ್ಲೊಮಾ ಹೋಲ್ಡರ್ಸು ಕೂಡ ಬರ್ತಾರೆ. ನಾವು ಯಾರ್ಯಾರು 22, 23ರಲ್ಲಿ ಪಾಸ್ ಮಾಡಿದ್ದಾರೆ ಅವರಿಗೆ 180 ದಿನಗಳ 23, 24ರಲ್ಲಿ ಪಾಸ್ ಮಾಡಿರ್ತಾರೆ. ಅವ್ರಿಗೆ 180 ದಿನ ಕೆಲಸ ಸಿಕ್ಕದೆ ಹೋದ್ರೆ ಅವ್ರಿಗೆಲ್ಲರಿಗೂ ಕೂಡ 2 ವರ್ಷಗಳ ಮಟ್ಟಿಗೆ ನಾವು ಗ್ರಾಜ್ಯುಯೇಟ್ಸ್ಗಳಿಗೆ 3,000 ರೂಪಾಯಿ, ನಿರುದ್ಯೋಗಿ ಗ್ರಾಜ್ಯುಯೇಟ್ಸ್ಗಳಿಗೆ ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ಗೆ 1,500 ರೂಪಾಯಿ ಕೊಡ್ತಾ ಇದ್ದೀವಿ. ಮತ್ತೆ ನಾನು ಹೇಳಿದ್ದೀನಿ, ಕೌಶಲ್ಯ ಅಭಿವೃದ್ಧಿ ಇಲಾಖೆಯವರಿಗೆ ಬಹಳ ಸ್ಪಷ್ಟವಾಗಿ ಹೇಳಿದ್ದೀನಿ, ಕೌಶಲ್ಯ ಅಭಿವೃದ್ಧಿ ತರಬೇತಿನೂ ಕೂಡ ಕೊಡಬೇಕು. ತರಬೇತಿಯನ್ನು ಕೂಡ ಕೊಡಬೇಕಾಗ್ತದೆ. ಯಾಕಂತಂದ್ರೆ ಅವರಿಗೆ ಕೌಶಲ್ಯ ಅಭಿವೃದ್ಧಿ ತರಬೇತಿಯನ್ನು ಕೊಟ್ಟರೆ ಅವ್ರ ಕೆಲಸ ಸಿಗ್ಲಿಕ್ಕೆ ಅನುಕೂಲ ಆಗ್ತದೆ, 2 ವರ್ಷದಲ್ಲಿ ಕೆಲಸ ಪಡ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ. ಅದು ಖಾಸಗಿ ಇರ್ಬೋದು, ಸರ್ಕಾರಿಗಾಗ್ಬೋದು, ಅಥವಾ ಬೇರೆ ಎಲ್ಲರೂ ಕೂಡ ಹೊರದೇಶದಲ್ಲಿ ಕೆಲಸ ಪಡ್ಕೊಳ್ತಕ್ಕಂಥದ್ದಾಗ್ಬೋದು. ಅದಕ್ಕೆ ಮೂಲಭೂತವಾಗಿ ಪ್ರತಿಯೊಬ್ಬ ಪದವೀಧರರಿಗೆ, ಪ್ರತಿಯೊಬ್ಬ ಡಿಪ್ಲೊಮಾ ಹೋಲ್ಡರ್ಸ್ಗೆ ನಾವು ತರಬೇತಿಯನ್ನು ಕೊಟ್ಟು ಅವರು ಉದ್ಯೋಗವನ್ನು ಗಿಟ್ಟಿಸಿರ್ತಕ್ಕಂಥ ಸಾಮರ್ಥ್ಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಸುಮಾರು 2 ಲಕ್ಷ ಆಗಿರ್ಬೇಕಲ್ಲ ಯುವ ನಿಧಿನಲ್ಲಿ, 2 ಲಕ್ಷ 2 ಲಕ್ಷ ಎನ್ರೋಲ್ ಆಗಿದ್ದಾರೆ. ನೀವು ಮೆಡಿಕಲ್ ಗ್ರಾಜ್ಯುಯೇಟ್ಸು ನೀವು ಕೂಡ ಅರ್ಹರಿದ್ದೀರಿ. ಜೊತೆಗೆ ಎಲ್ಲಕ್ಕಿಂತ ಬಹಳ ಮುಖ್ಯವಾಗಿ ಈ ಬಹಳ ಜನ ಡಾಕ್ಟರ್ ಓದ್ಬಿಟ್ಟು ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗೋದು. ಈಗ ನೋಡಿ, ಇವರು ರಾಜಕೀಯಕ್ಕೆ ಬಂದ್ಬಿಟ್ಟಿದ್ದಾರೆ ಡಾಕ್ಟರ್. ಡಾಕ್ಟರ್ ಶರಣ್ ಪ್ರಕಾಶ್ ಇವರು ಡಾಕ್ಟರ, ನೀವು ಡಾಕ್ಟರ್. ನಾನು ಬರಬೇಡಿ ಅಂತ ಹೇಳಲ್ಲ, ಬರಬಾರದು ಅಂತ ಸಂವಿಧಾನದಲ್ಲಿ ನಿರ್ಬಂಧ ಏನಿಲ್ಲ, ಬರಬೇಡಿ ಅಂತ ಹೇಳಲ್ಲ. ಸಾಧ್ಯವಾದ ಮಟ್ಟಿಗೆ ನೀವು ಏನು ಓದಿದ್ದೀರಿ ಅದನ್ನ, ಈಗ ನಾನು ಲಾಯರ್ ಆಗಿ ಓದಿದ್ದೀನಿ, ಲಾ ಓದಿದ್ದೀನಿ. ಆದರೆ ಲಾಯರ್ ಕೆಲಸ ಸ್ವಲ್ಪ ದಿನ ಮಾಡಿದೆ, ಆಮೇಲೆ ರಾಜಕೀಯಕ್ಕೆ ಬಂದ್ಬಿಟ್ಟೆ. ಅದಾಗಬಾರದು. ನಿಮ್ಮ ಕ್ಷೇತ್ರದಲ್ಲಿ ಹೆಚ್ಚು ಪರಿಣಿತಿಯನ್ನು ಪಡ್ಕೊಳ್ತಕ್ಕಂಥದ್ದು. ಈಗ ಕಾಯಿಲೆಗಳು ಕೂಡ ವಿಚಿತ್ರವಾದಂಥ ಕಾಯಿಲೆಗಳು ಬಂದ್ಬಿಟ್ಟಿದ್ದಾವೆ. ನಾನು ಚೀಫ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀನಲ್ಲ, ಬಡವರು ಪಾಪ ಖಾಸಗಿ ಆಸ್ಪತ್ರೆಗಳಲ್ಲಿ 25 ಲಕ್ಷ, 30 ಲಕ್ಷ, 35 ಲಕ್ಷ, 40 ಲಕ್ಷ ಮುಖ್ಯಮಂತ್ರಿಗಳ ಪರಿಹಾರ ನಿಧಿಯಿಂದ ಕೊಡಿ ಅಂತ ತಗೊಂಡ್ಬರ್ತಾರೆ. ಎಲ್ಲಿಂದ ಬರ್ತಾರೆ ಪಾಪ, ಎಲ್ಲಿಂದ ಕೊಡ್ತಾರೆ? ಅದಕ್ಕೆ ನಾವು ನೆಫ್ರಾಲಜಿ ಇನ್ಸ್ಟಿಟ್ಯೂಟ್ಗೆ ಮತ್ತೆ ಜಯದೇವ ಇನ್ಸ್ಟಿಟ್ಯೂಟ್ಗೆ ಹೇಳಿದ್ದೀವಿ, ಸಾಧ್ಯವಾದ ಮಟ್ಟಿಗೆ BPL ಕಾರ್ಡ್ ಹೋಲ್ಡರ್ಸ್ ಎಲ್ಲರಿಗೂ ಕೂಡ ಫ್ರೀಯಾಗಿ ಚಿಕಿತ್ಸೆ ಕೊಡಬೇಕು. APL ಕಾರ್ಡ್ ಹೋಲ್ಡರ್ಸ್ಗೆ ಅವರ ಸಾಮರ್ಥ್ಯ ನೋಡಿಕೊಂಡು ನಿಗದಿ ಮಾಡಬೇಕು, ಶುಲ್ಕವನ್ನು ನಿಗದಿ ಮಾಡಬೇಕು. ಜೊತೆಗೆ ಈ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದು, ಲಿವರ್ ಟ್ರಾನ್ಸ್ಪ್ಲಾಂಟ್ ಮಾಡ್ತಕ್ಕಂಥದ್ದನ್ನು ಕೂಡ ಸರ್ಕಾರ ಹೆಚ್ಚಾಗಿ ಮಾಡಬೇಕು ಅಂತಕ್ಕಂಥದ್ದು, ಬಡವರಿಗೆ ಹೆಚ್ಚು ಮಾಡಿಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಅದರಿಂದ ಇವತ್ತು ಬಹಳ ಜನರಿಗೆ ಡಯಾಬಿಟಿಕ್ ಆಗಿಬಿಡ್ತಾರೆ. ಡಯಾಬಿಟಿಕ್ ಆಗಿ ಕಿಡ್ನಿ ವೈಫಲ್ಯ ಆಗಿ ಡಯಾಲಿಸಿಸ್ ಬಂದ್ಬಿಡ್ತಾರೆ. ಆ ಡಯಾಲಿಸಿಸ್ ಬಂದಾಗ ಬಹಳ ಕಷ್ಟ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾನು ಕೇಳಿದೆ, ಕಿಡ್ನಿ ಟ್ರಾನ್ಸ್ಪ್ಲಾಂಟಿಗೆ ಎಷ್ಟು ಜನ ರೋಗಿಗಳು ರಿಜಿಸ್ಟರ್ ಮಾಡಿಸ್ಕೊಂಡಿದ್ದಾರೆ, ಎಷ್ಟು ಜನ ಪೆಂಡಿಂಗ್ ಇದ್ದಾವೆ ಅಂತ ಕೇಳಿದಾಗ 5,000 ಜನ
5,000 ಜನ ನನಗೆ ಆಶ್ಚರ್ಯ. ಯಾಕಂದ್ರೆ ಕಿಡ್ನಿ ಸಿಕ್ಕಲ್ಲ. 5,000 ಜನ ಪೆಂಡಿಂಗ್ ಇದ್ದಾರೆ. ಒಂದು ತಿಂಗಳಿಗೆ ಎಷ್ಟು ಮಾಡ್ತೀರಿ ನೀವು? ದಿನಕ್ಕೆ ಅದಕ್ಕೆ ನಾವು ಒಂದು ಸರಳವಾಗಿ ಅದನ್ನ ಸಿಗೋ ರೀತಿಯಲ್ಲಿ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆರ್ಗನ್ ಸಿಗುತ್ತಾ ಇಲ್ಲ. ಆರ್ಗನ್ ಸಿಗದೇ ಇರೋದ್ರಿಂದ 5,000 ನೆಫ್ರಾಲಜಿ ಇನ್ಸ್ಟಿಟ್ಯೂಟ್ನಲ್ಲಿ 5,000 ಜನ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅರ್ಜಿ ಹಾಕೊಂಡಿದ್ದಾರೆ. ಪಾಪ ಅವ್ರಿಗೆ ಕಿಡ್ನಿ ಸಿಕ್ಕಲ್ಲ, ಆಗ ಆರ್ಗನ್ ಸಿಗದೇನೆ ಆಗಿನೇ ಸತ್ತು ಹೋಗ್ಬಿಡ್ತಾರೆ. ಸೊ ಇದನ್ನೆಲ್ಲ ತಡೆಗಟ್ಟತಕ್ಕಂಥ ಕೆಲಸವನ್ನು ಮಾಡಲಿಕ್ಕೆ ಸರ್ಕಾರ ಎಲ್ಲ ರೀತಿಯ ಕ್ರಮವನ್ನು ತಗೊಳ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ